ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಸುಮಾರು 35 ಲಕ್ಷ ಹೇಳಕ್ಕಾಗಲ್ಲ, ಅದಕ್ಕೆ ಜಾಸ್ತಿನೂ ಆಗ್ಬೋದು. ಅವರೆಲ್ಲರಿಗೂ ನನ್ನ ಚಿರಋಣಿ ಆಗಿರ್ತೇನೆ. ದೇವಸ್ಥಾನ ಅಭಿವೃದ್ಧಿಗೆ ಇನ್ನೂ ಸಹಾಯ ಮಾಡಲಿ ಅಂತ ಕೊಡ್ತೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಸಾಬ್ ಅವರು ಅವರ ಅಮೃತ ಹಸ್ತದಿಂದ ನಮ್ಮ ದೇವಸ್ಥಾನಕ್ಕೆ 1.5 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಪಕ್ಕದಲ್ಲಿರೋ ಮಹಾದೇವ್ ಸರ್ ಅವರಂತೂ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಮಂಜುನಾಥ ಸ್ವಾಮಿ ಆಶೀರ್ವಾದ ಸಿಗಲಿ ಅಂತ ಕೋರಿಕೊಳ್ತಾ ಎಲ್ರಿಗೂ ಮ್ಯಾನೇಜರ್ ಅವ್ರಿಗೂ ಮತ್ತು ಆ ಸಂಸ್ಥೆಗೂ ನಮ್ಮ ದೇವಸ್ಥಾನಕ್ಕೆ 1.5 ಲಕ್ಷ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ನಾನು ಚಿರಋಣಿ ಆಗಿರುತ್ತೇನೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಹುಶಃ ಅವ್ರಿಗೆ ಗೊತ್ತಿದೆ ಪೂಜೆಗೆ ಭೇಟಿ ಆಗುವಾಗ ಎಷ್ಟು ರಶ್ ಇರ್ತದೆ ಅಥವಾ ಎಷ್ಟು ಇರುತ್ತೆ ಅಂತ. ಆದ್ರೂ ಸಹ ಅವ್ರಿಗೊಂದು 2 ನಿಮಿಷ ಕಾಲಾವಕಾಶ ಕೊಟ್ಟು ಎಲ್ಲ ನೋಡಿಕೊಂಡು ಇವತ್ತೇ ಪೂಜ್ಯರು ನಿಮಗೆ ಕ್ಷೇತ್ರದಿಂದ ಒಂದು ಪ್ರಸಾದ ರೂಪದಲ್ಲಿ ಡಿಡಿಯನ್ನು ಕಳ್ಸ್ಕೊಟ್ಟಿದ್ದಾರೆ. ಹಾಗಂತ ಆ ಡಿಡಿಯಿಂದಲೇ ನಿಮ್ಮ ಮಕ್ಕಳಿಂದ ದೇವಸ್ಥಾನ ಆಗ್ತಂತಲ್ಲ, ಅದು ಧರ್ಮಸ್ಥಳ ಒಂದು ಪ್ರಸಾದ ಬಂದಿಲ್ಲ ಅನ್ನುವಂಥದ್ದೊಂದು ನಮಗೆ ಸಮಾಧಾನದ ವಿಚಾರ. ಬಹುಶಃ ಪೂಜ್ಯರು ಇವತ್ತೇ ಈ ದೇವಸ್ಥಾನದ ನೀವೇನು ಜೀರ್ಣಾಭಿವೃದ್ಧಿ ಮಾಡ್ತಿದ್ದೀರಾ ಆ ದೇವಸ್ಥಾನಕ್ಕೆ ಕ್ಷೇತ್ರದಿಂದ 1.5 ಲಕ್ಷ ಚೆಕ್ಕನ್ನು ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ಚೆಕ್ಕನ್ನು ನಿಮ್ಮ ಅಕೌಂಟ್ ದೇವಸ್ಥಾನವನ್ನು ಇನ್ನಷ್ಟು ಬೇಗ ಕ್ಷೇತ್ರ ಪ್ರಸಾದ ಬಂದರೆ ಇನ್ನಷ್ಟು ಬೇಗ ಉದ್ಘಾಟನೆ ಕಾರ್ಯಕ್ರಮ ಬಹಳ ಹತ್ತಿರವಾಗಿ ಬರಲಿ ಅಂತ ಹೇಳ್ತಾ, ತಾವೆಲ್ಲರೂ ಇವತ್ತೆ ಈ ಒಂದು ಕಾರ್ಯಕ್ರಮ ಬಂದಿದ್ದೀರಿ. ಇದೇನೋ ನಾವು ಆಡಂಬರದ ಕಾರ್ಯಕ್ರಮ ಮಾಡೋದ್ರಿಂದ ನಾನು ಖಂಡಿತವಾಗಿ ಹೇಳಲಿಲ್ಲ. ಎಷ್ಟು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬೇಕು. ಮತ್ತೆ ನಾನೊಂದು ಹೇಳ್ತೇನೆ ನಿಮಗೆ, ನಿಮ್ಮ ಹತ್ತಿರದಲ್ಲಿ ನಿಮ್ಮ ಊರಿನಲ್ಲಿ ಇಂಥ ಯಾವುದೇ ಜನಕಲ್ಯಾಣ ಕಾರ್ಯಕ್ರಮಗಳಿದ್ರೂ ಸಹ ನೀವು ನಮ್ಮ ಗಮನಕ್ಕೆ ತನ್ನಿ. ಖಂಡಿತ ಧರ್ಮಸ್ಥಳದಿಂದ ಏನಾಗಬೇಕು ಅದನ್ನು ಕ್ಷೇತ್ರದ ಮೂಲಕ ನಾವು ಕೊಡಿಸ್ಲಿಕ್ಕೆ ನಮ್ಮ ಕೈಲಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹುಟ್ಕೊಂಡಂಥದ್ದು ಬಡತನ ನೀಗಿಸಲಿಕ್ಕೆ, ಬಡತನವನ್ನು ತೊಡೆದಾಕ್ಲಿಕ್ಕೆ, ಎಲ್ಲರೂ ಮೇಲ್ಮಟ್ಟಕ್ಕೆ ಬರಲಿಕ್ಕೆ, ಸಮಾಜದ ಕಂಟಕರಿಗೂ ಸಹ ಮೇಲ್ವರ್ಗಕ್ಕೆ ಬರ್ಬೇಕನ್ನೋದು ಪೂಜ್ಯರ ಆಶಯ. ಹಾಗಾಗಿ ಇದನ್ನ ಚಾರಿಟೇಬಲ್ ಟ್ರಸ್ಟ್ ಅಂತ ಪೂಜೆ ಮಾಡಿದ್ದಾರೆ. ಯಾಕಂದ್ರೆ ಇದರಿಂದ ಲಾಭ ಬಂದಿದ್ದನ್ನ ಹೆಗ್ಡೇರ್ ಇಟ್ಕೊಳ್ಳಿಕ್ಕಲ್ಲ, ಚಾರಿಟೇಬಲ್ ಅಂದ್ರೆ ವಾಪಸ್ ಸಮಾಜಕ್ಕೆ ಹೋಗ್ಬೇಕನ್ನೋದು ಹೆಗ್ಡೇರ್ ಆಶಯ. ಹಾಗಾಗಿ ಇವತ್ತು ಏನೇ ಧರ್ಮಸ್ಥಳ ಗ್ರಾಮದಿಂದ 10 ಪೈಸೆ ಲಾಭವಂತೂ ಅದು ಪೂಜೆ ಇಟ್ಕೊಳ್ಳುವಂಥ ಪ್ರಸಂಗ ಇಲ್ಲ, ವಾಪಸ್ ಸಮಾಜಕ್ಕೆ ಕೊಡಬೇಕು. ಹೇಗೆ ಕೊಡ್ತಾರೆ? ಇದೇ ರೀತಿ ಕೆರೆ ಮಾಡುವಂಥದ್ದು, ಈ ರೀತಿ ದೇವಸ್ಥಾನ ಕೊಡುವಂಥದ್ದು, ಬಡಬಗರಿಗೆ ಮಾಸಾಸನ ಕೊಡುವಂಥದ್ದು, ಇಂಥದ್ರ ಮೂಲಕ ಕೊಡ್ತಾ ಇದ್ದಾರೆ. ಇಂಥ ದೊಡ್ಡ ಮಹತ್ವ ಕಾರ್ಯ ಮಾಡ್ತಿರುವಂತಹ ಆ ಪುಣ್ಯಾತ್ಮನ ಬಗ್ಗೆಯೂ ಕೆಲವರು ಕಿಡಿಗೇಡಿಗಳು ಅಪಪ್ರಚಾರ ಮಾಡುವಂಥದ್ದಿದ್ದಾರೆ. ಕೆಲವರು ನೋಡಿದ್ರೆ ಗೊತ್ತಿಲ್ಲ, ಬೇರೆ ಬೇರೆ ನಾನು ಜಿಲ್ಲೆಯಲ್ಲಿ ನೋಡಿದ್ರೆ ಅವ್ರ ಬಗ್ಗೆ ಸಹ ಅಪಪ್ರಚಾರ ಮಾಡುವಂಥವ್ರಿದ್ದಾರೆ. ಬಹುಶಃ ಅಂಥವ್ರಿಗೆ ಖಂಡಿತ ಆ ದೇವರು ಕ್ಷಮೆ ನೀಡಲಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಮುಂದಕ್ಕೆ ನನಗೆ ಅನ್ಸ್ಬೋದು, ನಾಳೆ KGF ಕೋಲಾರ್ಗೂ ಅಂಥವ್ರು ಬರ್ಬೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥವ್ರು. ನಿಟ್ಟಿನಲ್ಲಿ ನಿಮ್ಮ ಕಿವಿಗೆ ಆಗ್ತಾಯಿದೆ, ನಾನು ದಯವಿಟ್ಟು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ನಿಮ್ಮ ಊರಿಗೆ ಬಂದರೆ ಆತ್ಮತೃಪ್ತಿಯಿಂದ ಸ್ವೀಕರಿಸಿ. ನಿಮ್ಮ ಊರಿನಲ್ಲಿ ಗ್ರಾಮಾಭಿವೃದ್ಧಿ ಸಂಘ ಇಲ್ಲ ಅಂದ್ರೆ ಬೇಕಿದ್ರೆ ಸಂಘವನ್ನು ಕಟ್ಕೊಳ್ಳಿ. ಈಗ ಪ್ರಸ್ತುತ ನಾವು ಗಂಡುಮಕ್ಕಳ ಸಂಘ ಮಾಡ್ತಾ ಇಲ್ಲ, ಲೇಡೀಸಿಗೆ ಮಾತ್ರ ಸಂಘ ಮಾಡ್ತಿದ್ದೇವೆ. ಆ ಒಂದೇ ಟೈಮಲ್ಲಿ ಗಂಡುಮಕ್ಕಳಿಗೆ ಅವಕಾಶ ಮಾಡಿದ್ದೇವೆ. ಈ ಮುಂದಿನ ದಿನಗಳಲ್ಲೂ ಸಹ ನಿಮ್ಮಲ್ಲಿ ಯಾವುದಾದ್ರು ಬೇರೆ ಕಡೆ ದೇವಸ್ಥಾನಗಳಿದ್ರೆ ಅಥವಾ ಯಾವುದಾದ್ರೂ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ರೆ, ಯಾವುದಾದ್ರೂ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮ ಇಂಥದಕ್ಕೆ ಏನಾದರೂ ಸಹಾಯಧನ ಬೇಕಿದ್ರೆ, ಯಾವ ಕಲ್ಯಾಣ ಕಾರ್ಯಕ್ರಮಗಳಿದ್ರು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಒಮ್ಮೆ ಭೇಟಿಯಾಗಿ ಬೇಕಾದಂಥ ಯಾವುದೇ ದಾಖಲಾತಿ ಇದ್ರು ನೀವು ರೆಡಿ ಮಾಡಿಕೊಂಡ್ರೆ ಪೂಜ್ಯರನ್ನು ಭೇಟಿಯಾದಾಗ ಅವರು ಸಹಾಯ ಚಾಚ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತೆ. ನಾನೊಂದು ಕೊನೆಗೊಂದು ಮಾತಾಡ್ತೇನೆ. ಪೂಜ್ಯರ ಆಶಯ ಒಂದೇ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಧರ್ಮಸ್ಥಳಕ್ಕೆ ಏನು ಇನ್ಕಮ್ ಬರ್ತದ, ಸಮಾಜದಿಂದ ಏನು ಧರ್ಮಸ್ಥಳ ಬರ್ತದೆ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಿದ್ದಾರೆ. ಬಹುಶಃ ನಾವೆಲ್ಲರೂ ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮಕ್ಕೆ ಇಲ್ಲಿಂದಲೇ ಒಂದು ಕೈ ಮುಗಿದು ಅವರಿಗೆ ಗೌರವವನ್ನು ಕೊಡುವ ಅಂತ ಹೇಳ್ತಾ ಬಂದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ
ಅನಂತ ಅಭಿನಂದನೆ ಸಲ್ಲಿಸ್ತಾ ಮಾತನ್ನು ಹೇಮಾವತಿ ಅಮ್ಮನವರ ಪಾದಗಳಿಗೆ ವಂದಿಸ್ಬಿಟ್ಟು ಎರಡು ಮಾತನ್ನು ಹಂಚಿಕೊಳ್ಳಕ್ಕೆ ಬಯಸ್ತೀನಿ ನನ್ನ ಮಾತುಗಳೇ. ಬಹುಶಃ ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಅನೇಕ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಹರೀಶ್ ಕಾರ್ವಿ ಸರ್ ಅವರು, ನಮ್ಮ ವಿಶೇಷವಾಗಿ ನಮ್ಮ ಸರ್ ಅವರು ಮತ್ತು ನಮ್ಮ ಸರ್ ಅವರು. ಒಂದು ಮಾತಿದೆ ನನ್ನ ಬಂಧುಗಳ, ಸಾಮಾನ್ಯವಾಗಿ ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲೆಲ್ಲೋ ಒಂದು ಕಡೆ ಆ ಕಪ್ಪು ಚುಕ್ಕೆಗಳನ್ನು ಮೂಡಿಸುವಂತ ಒಂದು ಕೆಲಸ ಇತ್ತೀಚೆಗೆ ಆಗ್ತಾ ಇದೆ. ಬಹಳ ನೋವು ಕೊಡುತ್ತೆ ನನ್ನ ಬಂಧುಗಳು. ನೀವು ನಂಬ್ತೀರೇ ಇಲ್ವೋ, ದೇವರು ಎಲ್ಲ ಕೂಡ ನೇರವಾಗಿ ಬಂದು ಭಗವಂತ ನಮ್ಮ ಖಂಡಿತ ಕಾಣಿಸಲ್ಲ. ಮನುಷ್ಯನ ರೂಪದಲ್ಲಿ ಭಗವಂತನ ನಾವು ನೋಡ್ಬೇಕಾದಂತ ಒಂದು ಕಾಲದಲ್ಲಿ ನಾವಿದ್ದೇವೆ. ಬಟ್ ನಮ್ಮ ದುರಾದೃಷ್ಟವಶಾತ್ ಏನಾಗಿದೆ, ಅಂತಹ ವ್ಯಕ್ತಿಗಳಿಗೂ ಕೂಡ ಆ ಮಸಿಯನ್ನ ಪಡೆಯುವಂತ ಒಂದು ಕೆಲಸ ಆಗ್ತಾ ಇದೆ. ಅದು ಆಗ್ಬಾರ್ದಾಗಿತ್ತು. ಇದು ನಮ್ಮ ದುರಾದೃಷ್ಟ ಆಗಿದೆ, ನಮ್ಮ ದುರಾದೃಷ್ಟ. ನಾವಂತೂ ಒಂದು ತಿಳ್ಕೊಂಡಿದ್ದೇವೆ, ಮಂಜುನಾಥ ಸ್ವಾಮಿಯನ್ನ ನಾವು ಎಷ್ಟು ನಂಬ್ತೀವೋ ನಮ್ಮ ಪೂಜ್ಯರನ್ನು ಕೂಡ ನಾವು ಅಷ್ಟೇ ನಂಬ್ತೀವಿ. ನನ್ನ ಮಕ್ಕಳು ನಡೆದಾಡುವ ಮಂಜುನಾಥ ಸ್ವಾಮಿ ಅಂತ ನಾವು ಕರೀತೇವೆ. ಬಹುಶಃ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡಬಹುದಾದಂತಹ ಕೆಲಸಗಳನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ನಮ್ಮ ಮಾತಿತ್ತು, ಆ ಕ್ಷೇತ್ರದ ಸತ್ಯದ ಬಗ್ಗೆ ಹೇಳ್ತೇವೆ. ನಾವು ತೆಲುಗುನಲ್ಲಿ ಹೇಳ್ತಾ ಇದ್ರು, ಧರ್ಮಸ್ಥಳ ಪೈಯೆ ಅಡೆಮನ ರಾಯಿಗೆ ಎತ್ಕೊಂಡು ವಸ್ತೆ ಬಸ್ ಮುಂದೆ ಪೈ ಅಂತಂಟ ಅಂತ ಹೇಳ್ತಾ ಇದ್ರು. ಸತ್ಯದ ಮಾತು ನನ್ನ ಬಂಧುಗಳೇ. ನೋಡಿ, ದೇವರನ್ನ ಖಂಡಿತವಾಗಿ ನಾವು ಯಾರು ಕೂಡ ನೋಡೋದು ಸಾಧ್ಯ ಇಲ್ಲ, ನೋಡೋದು ಇಲ್ಲ. ಆ ಭಗವಂತ ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಅದು ನನಗೆ ನಂಬಿಕೆ ಇದೆ, ನಾನು ನಂಬ್ತೇನೆ. ಆ ನಂಬಿಕೆಯ ಭಗವಂತ ಆ ರೀತಿಯ ಒಂದು ಇದು ನಡ್ಕೊಂಡು ಹೋಗ್ತಾ ಇದೆ. ಬಹುಶಃ ಈಗಾಗಲೇ ಹೇಳಿದ್ದಾರೆ, ನಾನು ಅಂದುಕೊಂಡೆ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಗಮನಿಸ್ತಾ ಬರ್ತಾ ಇದ್ದೇನೆ. KGF ನ ವಿಶ್ವಕರ್ಮ ಸಮುದಾಯ ತನ್ನದೇ ಆದಂತಹ ಒಂದು ಪಾವಿತ್ರತೆ, ಆ ದಕ್ಷತೆಗೆ, ತಮ್ಮದೇ ಆದಂತಹ ಕೌಶಲ್ಯಕ್ಕೆ ಹೆಸರುವಾದಂತಹ ಒಂದು ಇಡೀ ಜಿಲ್ಲೆಯಲ್ಲಿ ಇಲ್ಲಿರುವಂತಹ ವಿಶ್ವಕರ್ಮ ಸಮುದಾಯದ ಸದಸ್ಯರು ಬಹುಶಃ ಜಿಲ್ಲೆಯಲ್ಲಿ ಎಲ್ಲೂ ಯಾವ ಭಾಗದಲ್ಲೂ ಕೂಡ ಇಲ್ಲ. ನಮ್ಗೆಲ್ಲೋ ಒಂದು ಕಡೆ ನಮಗೆ ಒಂದು ಸ್ವಲ್ಪ ಕೆಟ್ಟ ಕಾಲ ಇದೆ. ನಮ್ಮ BGML ಕ್ಲೋಸ್ ಆದ್ಮೇಲೆ ಒಂದು ಸ್ವಲ್ಪ ನಮ್ಮ ಕೈಯಲ್ಲಿ ಕೆಲಸ ಇಲ್ಲ. ಬಹುಶಃ ನಾನು ಅಂದುಕೊಂಡೆ ಆ ಸಮುದಾಯಕ್ಕೆ ಭಗವಂತ ಒಂದಷ್ಟು ಶಕ್ತಿ ಕೊಟ್ಟಿದ್ರೆ ಈ ದೇವಸ್ಥಾನ ಯಾವತ್ತೂ ಮುಗೀತಾ ಇತ್ತು. ಒಂದಷ್ಟು ಆರ್ಥಿಕವಾಗಿ ನಮ್ಗಿರ್ಬೋದು, ಬಟ್ ನಮ್ಮ ಮನಸ್ಸು ತುಂಬಾ ಸಂಪದ್ಭರಿತವಾಗಿದೆ. ದೇವರು ಮಾಡುವಂತಹ ಮನಸ್ಸನ್ನ ಕೊಟ್ಟಿದ್ದಾರೆ. ಇಷ್ಟು ಭವ್ಯವಾದಂತಹ ಮಂದಿರಕ್ಕೆ ಆ 1.5 ಲಕ್ಷ ರೂಪಾಯಿಗಳು ಈಗಾಗಲೇ ಎಲ್ಲರೂ ಹಂಚಿಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಭಗವಂತನ ಪ್ರಸಾದನೇ ಅದು. ಮಂಜುನಾಥನ ಪ್ರಸಾದ ಮಂಜುನಾಥನ ಕೈಯಿಂದ ಪೂಜ್ಯರ ಮೂಲಕ ನಮಗೆ ಬಂದಿದೆ ಅಂತ ನಾವು ಭಾವಿಸೋಣ. ಖಂಡಿತವಾಗಿ ನಾವು ಕೂಡ ಒಂದು ಸಣ್ಣ ಪುಟ್ಟ ಸಹಾಯವನ್ನ ನಿಮ್ಮೊಂದಿಗೆ ನಾವು ತೆಗೆದುಕೊಡ್ತೇವೆ ಅಂತ ಮಾತನ್ನ ಹೇಳ್ತಾರೆ. ಬಹುಶಃ ಆ ಕಾರ್ಯಕ್ಕೆ ನಮ್ಮ ಯೋಜನಾಧಿಕಾರಿಗಳು ಆ ಇಡೀ ಧರ್ಮಸ್ಥಳದ ಇದು ಮತ್ತೆ ಅದನ್ನ ಸ್ವೀಕಾರ ಮಾಡಿದ್ರಿ ಅಲ್ವಾ, ನೀವು ಸ್ವೀಕಾರ ಮಾಡಿರುವಂತದ್ದು ಕೂಡ ದೊಡ್ಡದು ನನ್ನ ಬಂಧುಗಳು. ಬಹಳ ದೊಡ್ಡ ಮನಸ್ಸಿನ ಸ್ವೀಕಾರ ಮಾಡಿದ್ರಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಮಂಜುನಾಥನ ಕೃಪೆ ನಮ್ಮ ಮೇಲಿರಲಿ. ವಿಶ್ವಕರ್ಮ ಸಮುದಾಯ ಖಂಡಿತವಾಗಿ ಕೂಡ ಮತ್ತೊಮ್ಮೆ ನಮಗೆ ಒಳ್ಳೆಯ ದಿನಗಳು ಬರಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಮಂಜುನಾಥನಲ್ಲಿ ನಾವು ಸಲ್ಲಿಸ್ತೇವೆ. ಕಾರ್ಯಕ್ರಮಕ್ಕೆ ಕರೆದು ಈ 4 ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ವಿಶೇಷವಾಗಿ ಮತ್ತೊಮ್ಮೆ ಪೂಜ್ಯರ ಪಾದಗಳಿಗೆ ಬಂದಿರ್ತೇವೆ. ದಿಸ್ ಈಸ್ ನಾಟ್ 1.5 lakhs, ದಟ್ ಈಸ್ ಮೋರ್ ದನ್ 1.5 crores ಅಂತ. ಇಷ್ಟು ಒಳ್ಳೆ ದೇವಸ್ಥಾನ, ಇಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ. ಬಹುಶಃ ಭಗವಂತನಲ್ಲಿ ಮತ್ತೆ ನಾವು ಪ್ರಾರ್ಥಿಸಿಕೊಳ್ಳೋಣ, ಈ ದೇವಸ್ಥಾನ ಬೇಗ ಮುಗಿಯಲಿ ಅಂತ ಹೇಳ್ಬಿಟ್ಟು ಆ ಅಧ್ಯಕ್ಷರಿಗೆ, ಸಮಿತಿ ಎಲ್ಲ ಸದಸ್ಯರಿಗೆ, ಎಲ್ಲ ಅಣ್ಣ ತಮ್ಮನಿಗೆ ವಂದಿಸ್ತೇವೆ. ಧನ್ಯವಾದ. ವೀರಬ್ರಹ್ಮೇಂದ್ರ ಸ್ವಾಮಿ ವಿಶ್ವಕರ್ಮ ಭಗವಾನರ ಈ ಜೀರ್ಣೋದ್ಧಾರ ಆಗ್ತಿರೋ ಈ ಕಟ್ಟಡಕ್ಕೆ ನಮಗೆ ಅವರು ಸಹಾಯ ಮಾಡೋಕ್ಕೆ ಧರ್ಮಸ್ಥಳದಿಂದ ಬಂದಿದ್ದಾರೆ. ಮೊದಲಿಗೆ ಮಾದೇವ್ ಸರ್ ಅವರದ್ದು ಮತ್ತು ರವಿ ರೆಡ್ಡಿ ಸರ್ ಅವರದ್ದು ಮತ್ತು ಹರೀಶ್ ಅವರದ್ದು, ನಮ್ಮ ಅಧ್ಯಕ್ಷರಾದಂಥ ಹಿರಿಯ ಅಧ್ಯಕ್ಷರಾದ ರಾಮಕೃಷ್ಣಾಚಾರ್ಯ ಅವರದ್ದು ಮತ್ತು ಸುಬ್ರಹ್ಮಣ್ಯಾಚಾರ್ಯ ಅವರದ್ದು ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ, ಅಣ್ಣ ತಮ್ಮಂದಿರಿಗೂ, ಹಿರಿಯರಿಗೂ, ಮಹಿಳೆಯರಿಗೂ ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತು ಹೇಳುತ್ತಾರೆ. ಏನಂದರೆ, ದೇವಸ್ಥಾನವನ್ನು ಕಟ್ಟಿದ್ರೆ ಅದು ಭಾರಿ ಒಬ್ಬರಿಗಲ್ಲ 10 ಜನಕ್ಕೆ ಅದು ಉದ್ಯೋಗ ಕೊಡುತ್ತೆ. ಏನು ಕೊಡುತ್ತೆ ಅಂತ ನಾವು ನೋಡಿದಾಗ ನೋಡಿ, ನಾವು ಪ್ರಪ್ರಥಮವಾಗಿ ಧರ್ಮಸ್ಥಳ ತಗೊಳ್ಳೋಣ. ಈ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಒಂದು ಕ್ಷೇತ್ರಕ್ಕೆ ಧರ್ಮ ಅನ್ನೋದಿದ್ರೆ ಅದು ಮಾತ್ರ ಧರ್ಮಸ್ಥಳಕ್ಕೆ ಮಾತ್ರ. ಅಲ್ಲಿ ಏನು ನಡೀತಾ ಇದೆ ಅಂದರೆ, ಆ ಒಂದು ದೇವಸ್ಥಾನ ಇವಾಗ ನಮ್ಮ ಮಾದೇವ್ ಸಾರ್ ಹೇಳಿದ್ರು, ಎಷ್ಟು ಜನಕ್ಕೆ ಅದು ಉದ್ಯೋಗ ಕೊಡ್ತಾ ಇದೆ, ಎಷ್ಟು ಜನಕ್ಕೆ ಆಹಾರ ಕೊಡ್ತಾ ಇದೆ ಅಂತ ನೋಡಿದಾಗ ನಿಜ ನಮ್ಮ ಹಿರಿಯರು ಹೇಳಿರೋದು, ನಮ್ಮ ದೇವಸ್ಥಾನ ಅದು ಬರೀ ಒಬ್ಬದಲ್ಲ, ಎಲ್ಲರಿಗೂ ಅನ್ನ ನೀಡುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ನಾವು ಅನ್ಕೋಬಹುದು, ಏನಿದು ಧರ್ಮಸ್ಥಳ ಯಾಕೆ ಒಂದೇ ಹಂಗೆ ಮಾಡ್ತಾ ಇದ್ರು, ಬೇರೆ ದೇವಸ್ಥಾನಗಳು ಇನ್ನೂ ಲಾಭ ಇರೋದಿಲ್ಲ, ಅವರೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಇವ್ರಿಗೆ ಇಚ್ಛಾಶಕ್ತಿ ಇದೆ. ಏನಂದ್ರೆ ಸರ್ ಅವ್ರು ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ದಾಸರು ಹೇಳ್ತಾರೆ ತುಂಬಾ ಅದ್ಭುತವಾಗಿ, ನಾವೇನು ಸಂಪಾದನೆ ಮಾಡಿದ್ದೀವೋ ಅದನ್ನು ನಾವು ಸಮಾಜಕ್ಕೆ ಹಾಕಿದಾಗ ನಾವು ಒಂದು ದೇವರ ಸ್ಥಾನಕ್ಕೆ ಹೋಗ್ತೀವಿ. ಇವಾಗ
ನಮ್ಮ ಪರಮ ಪೂಜ್ಯ ವೀರ ಹೆಗ್ಗಡೆ ಸಾರ್ ನೋಡಿದಾಗ ಅಲ್ಲಿ ಜನರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಎಷ್ಟು ಕ್ಯೂ ನಿಂತಿರ್ತಾರೋ ಅವ್ರ ಮುಂದೆ ಅಷ್ಟು ಕ್ಯೂ ಇರುತ್ತೆ. ಯಾಕಂದ್ರೆ ಅವ್ರು ನೋಡ್ಬೇಕು ಸಾಕ್ಷಾತ್ ಮಂಜುನಾಥನ ಸ್ವರೂಪ ಅಂತ ಅಷ್ಟೊಂದು ಭಯ ಭಕ್ತಿಯಿಂದ ಅವನ್ನ ಪೂಜಿಸ್ತಾರೆ. ಈಗ ಅಲ್ಲಿ ನೋಡಿದಾಗ ನಾವು ಇವಾಗ ನೋಡಿ, ನಮ್ಮ ದೇವಸ್ಥಾನ ಧರ್ಮಸ್ಥಳ ಇರೋದೆಲ್ಲಿ, ನಮ್ಮ ದೇವಸ್ಥಾನ ಇರೋದೆಲ್ಲಿ, ಇಲ್ಲಿ ಅವರು ಬಂದು, ಯಾಕಂದ್ರೆ ನಮ್ಮ ದೇವಸ್ಥಾನದಿಂದ ಎಲ್ಲರೂ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಈ ಒಂದು ಶುಭ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಕಲಿಯುಗದಲ್ಲಿ ಒಂದು ಮಾತು ಹೇಳ್ತಾರೆ, ದೇವರು ನಮ್ಗೆ ಸಾಕ್ಷಾತ್ ಬರಲ್ಲ, ದೈವಂ ಮಾನುಷ ರೂಪೇಣ ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಮನುಷ್ಯನ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅಂತ. ಆ ವಿಧದಲ್ಲಿ ನೋಡಿ, ನಮ್ಮ ಹೆಣ್ಮಕ್ಳು ಇವಾಗ ಹೇಳಿದ್ರು ಸರ್, ಅವರು ಗಂಡು ಮಕ್ಕಳಿಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ದಯಮಾಡಿ ತಮ್ಮ ಅಧ್ಯಕ್ಷತೆಯಲ್ಲಿ ಅದು ಮುಂದುವರಿದೆ ಮುಂದಕ್ಕೆ. ಇವಾಗ ಹೆಣ್ಮಕ್ಳಿಗೆ ಏನಕ್ಕೆ ಅಷ್ಟು ಗೌರವ ಕೊಟ್ಟರು ಅವರು ಒಂದು ಕೆಲಸ ಮಾಡ್ತಾರೆ. ನಾವೇನಾದ್ರೂ ಒಂದು 1000 ರೂಪಾಯಿ ಅವ್ರು ಕೊಟ್ರೆ ಅದ್ರಲ್ಲಿ 200 ರೂಪಾಯಿ ಖರ್ಚು ಮಾಡ್ಕೊಂಡು 800 ರೂಪಾಯಿ ಒಂದು ಲಾಕರ್ ಇದೆ ಅವ್ರ ಮನೆಯಲ್ಲಿ, ಲಾಕರಲ್ಲಿ ಹಾಕ್ಬಿಡ್ತಾರೆ. ಆ ಲಾಕರ್ ಎಲ್ಲಿದೆ ಅಂತ ಅದು ಗೋಡ್ರೇಜ್ ಗೋಡ್ರೇಜ್ ಅವನು ಗೊತ್ತಾಗಲ್ಲ. ಯಾವ ಲಾಕರ್ ಅಂದ್ರೆ ಈ ಕಿಚನ್ ಅಲ್ಲಿ ಒಂದು ಡಬ್ಬ ಇರುತ್ತೆ, ಆ ಡಬ್ಬ ಒಂದು 50 ಡಬ್ಬ ಇರುತ್ತೆ, ಆ ಡಬ್ಬದಲ್ಲಿ ಅದು ಗೊತ್ತಾಗಲ್ಲ ನಮ್ಗೆ. ಏನಾದ್ರು ತಂದ್ಬಿಟ್ಟು ಎತ್ತಿದ್ ಬಿಡ್ತಾರೆ, ಇರುವೆ ಬರುತ್ತೆ ಅಂತ. ಮನೆಯಲ್ಲಿ ಹುಡ್ಬೇಕು, ಎಲ್ಲಾದ್ರೂ ಇದೆಯಲ್ಲ ತಿನ್ನೋಣ ಅಂತ, ಅದು ಸಿಗಲ್ಲ. ಇನ್ನು ದುಡ್ಡವ್ರು ಕೊಟ್ಟರೆ ಎಷ್ಟು ಜಾಗ್ರತೆಯಿಂದ ಅವ್ರು ಕಾಪಾಡ್ತಾರೆ ಅಂತ ಅದೇ ಹೆಗ್ಡೆ ಅವರು ಅದೆಲ್ಲ ಯೋಚನೆ ಮಾಡಿ ನಮಗೆ ಮನೆಯೇ ನಮ್ಮ ಮಾತಾಡ್ಕೊಳ್ತಾ ಇದ್ದಾರೆ ಕಿಂಚಾರ್ಥದಲ್ಲಿ. ನೋಡಿ, ಒಮ್ಮೆ ಇದು ಫೈನಾನ್ಸ್ ಮಿನಿಸ್ಟರ್ ಬಂದ ನಿರ್ಮಲಾ ಸೀತಾರಾಮನ್ ನಮಗೆ, ನಮ್ಮ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಲಕ್ಷ್ಮೀ ದೇವಿ, ಯಾರು ಅವರು ಇಬ್ಬರು ಶ್ರೀ ಶಿವಮೂರ್ತಿರೇ ಇದ್ರು. ಹಂಗೆ ಅವ್ರಿಗೆ ಗೊತ್ತು ಯಾರ ಕೈಯಲ್ಲಿ ದುಡ್ಡು ಅಂದ್ರೆ ಅವರು ಅದನ್ನು ಉಳಿಸ್ತಾರೆ ಅಂತ. ಆ ಒಂದು ನಿಟ್ಟಿನಲ್ಲಿ ಅವರು ಎಲ್ಲ ಮಹಿಳೆಯರನ್ನು ಸೇರಿಸಿ ಇವಾಗ ಒಂದು ಸಂಸಾರ ಇರುತ್ತೆ. ನಮ್ಮ ಶ್ರೀ ಧರ್ಮಸ್ಥಳ ಗ್ರೂಪ್ನ ಮ್ಯಾನೇಜರ್ ಅವರು ಮತ್ತು ನಮ್ಮ ರೆವರೆಂಡಿ ಸರ್ ಅವರು ಇದು ನಮ್ಮ ಈ ದೇವಸ್ಥಾನಕ್ಕೆ ಬಂದು ಅವರ ಪಾದಸ್ಪರ್ಶದಿಂದ ಮುಂದೆ ಏನಾದರೂ ಅಭಿವೃದ್ಧಿ ಆಗ್ಬೋದು ನನ್ನ ಅನಿಸಿಕೆ. ನೋಡೋಣ, ಇಲ್ಲಿ ಅವರೊಬ್ಬರೇ ದಾನಿಗಳಲ್ಲ, ನೀವೆಲ್ಲರೂ ದಾನಿಗಳೇ. ನಿಮ್ಮೆಲ್ಲರ ಸಹಕಾರದಲ್ಲೇ ಈ ದೇವಸ್ಥಾನ ನಿಮ್ಮ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇವರನ್ನು ಮಾತ್ರ ಸನ್ಮಾನಿಸ್ತೀನಿ ಅಂತೇಳಿ ಅನ್ಕೋಬೇಡಿ, ಎಲ್ಲರೂ ನೀವು ಸನ್ಮಾನಿತಾರೆ. ಆದ್ದರಿಂದ ಈ ದಿನ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೂಲ ಕಾರಣಕರ್ತರಾದ ನಮ್ಮ ಮಹದೇವ್ ಸಾರು ಮತ್ತು ಕೃಷ್ಣ ಸರ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವರಿಬ್ಬರ ಪ್ರೋತ್ಸಾಹದಿಂದಲೇ ನಾವು ಈ ಅರ್ಜಿನ ರೆಡಿ ಮಾಡಿ ಧರ್ಮಸ್ಥಳಕ್ಕೆ ತಗೊಂಡೋಗಿ ಕೊಟ್ಟಿದ್ದು. ಇಲ್ಲಾಂದ್ರೆ ನಾವು ಹೋಗ್ತಾನೆ ಇರಲಿಲ್ಲ. ಅವರ ಒಂದು ಪ್ರೋತ್ಸಾಹದಿಂದ ಹೋಗಿ ಮಾಡಿ ಅಂತೇಳಿ ಹೇಳಿದ ಮೇಲೆ ನಾವೆಲ್ಲ ರೆಡಿ ಮಾಡಿ ತಗೊಂಡೋಗಿ ಕೊಟ್ಟಿದ್ದೀವಿ. ಅಲ್ಲಿ ಸಾಧಾರಣವಾದ ಜನ ಕ್ಯೂನಲ್ಲಿ ಇರೋದಿಲ್ಲ. ಸುಮಾರು ಒಂದು 150-200 ಜನ ಅಂದ್ಕೊಂಡಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಒಂದು 200 ಜನ ಇದ್ರು. ಇಲ್ಲಿ ಎಲ್ಲರೂ ಬಂದಿದ್ರೆ ಅವ್ರಿಗೆಲ್ಲರೂ ಹೋಗಿದ್ವಿ. ಆದರೆ ಅದು ಧರ್ಮಸ್ಥಳವೇ. ಸುಮ್ಮನೆ ನಾವು ಅಂದ್ಕೋಬೋದು, ಯಾವಾಗಲೂ ಬೆಳಕಿದ್ದಾಗ ಕತ್ತಲು ಬರೋದು ಸಹಜವಾಗಿರ್ತದೆ, ಬರ್ಬೋದು, ಎಲ್ಲ ಸಹಜವಾಗಿ ಬರ್ತದೆ, ಎಲ್ಲರ ಮೇಲೆ ದೂರಗಳು ಬರ್ತದೆ. ಅದೆಲ್ಲ ನಾವು ಲೆಕ್ಕಕ್ಕೆ ಹಾಕ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಮಾಡಿದಾಗ ನಮಗೆ ಭಾಳ ಸಹಾಯ ಮಾಡ್ತಾರಂದರೆ ನಮ್ಮ ಮಹಾದೇವ್ ಸರ್ ಮತ್ತು ಕೃಷ್ಣ ಸರ್ ಮತ್ತು ಈ ನಮ್ಮ ಲೇಡೀಸಲ್ಲಿ ಮಂಜುನಾಥ ಈಯಮ್ಮ ಆಯಮ್ಮನು ಭಾಳ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ವಿಶ್ವಕರ್ಮ ಸಂಘದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ.